ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಇಲ್ಲೇ ಮಾದೇಶ್ವರ ಮಾಡ್ತಾ ಇದ್ದಾರೆ, ಅಲ್ಲಿಗೆ ಓಡ್ತಾ ಇದ್ದೀವಿ, ನಡ್ಕೊಂಡು ಹೋಗ್ತಾ ಇದ್ದೀವಿ. ನಮ್ಮ ಪಾಪ ಚಿಕ್ಕಳು ದೊಡ್ಡವಳು ಗಾಡೀಲಿ ಹೋಗಿದ್ದಾಳೆ, ನಾನು ನಮ್ಮಮ್ಮ ಇಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೀವಿ. ಈ ವರ್ಷನೂ ಮಾಡ್ತಾರೆ ಫ್ರೆಂಡ್ಸ್ ಅಲ್ಲಿ, ಅದಕ್ಕೆ ನಾವೆಲ್ಲ ನಡ್ಕೊಂಡು ಹೋಗ್ತಾ ಇದ್ದೀವಿ. ನಮ್ಮಮ್ಮ ಈ ಸೀರೆ ಹಾಕ್ಕೊಂಡಿದ್ದಾರೆ. ನೋಡಿ, ಅವಾಗ ಮೊನ್ನೆ ನೋಡಿದ್ವಲ್ಲ ಅವರೇ ಗಿಡ ಇಲ್ಲ ಇಲ್ಲ ಹೋಗಕ್ಕೆ ಹತ್ರ ಆತ್ ಹೋಗೋಣ. ಬೆಳಗ್ಗೆ ನಮ್ಮ ಒಂದು ಮಾಡಿದ ತಪ್ಪಿಂದ ಪಾಪನ ಕೈ ಸುಟ್ಟು ಹೋಗ್ಬಿಟ್ಟೈತೆ. ಕುಕ್ಕರ್ಗೆ ಕೆಳಗಿಟ್ಟಿದ್ವಿ ಕುಕ್ಕರು, ಇವನು ಹಾಲಿಂದ ಇಕ್ಕ ಔಷಧಕ್ಕೆ ಬಂದಳು ಮುಟ್ಟವನೆ ಕುಕ್ಕರ್ನ, ಸುಡಾ ಕುಕ್ಕರ್ ಜಾಸ್ತಿ ಏನಲ್ಲ, ಸ್ವಲ್ಪ ಆಯ್ತಲ್ಲ ನಮ್ಮ. ವರ್ಷನೂ ಮಾಡ್ತಾರೆ ಅದನ್ನ. ಅಲ್ಲಿಗೆ ಹೋದ್ಮೇಲೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಇದೇ ನೋಡಿ ಫ್ರೆಂಡ್ಸ್, ಮಾದೇಶ್ವರ ಪೂಜೆ ಮಾಡಿದ್ದಾರೆ. ಇಲ್ಲಿಗೆ ನಾವು ಹಣ್ಣುಕಾಯಿ ಎಲ್ಲ ತೊಗೊಂಡೋಗಿದ್ವಿ, ಇಲ್ಲಿ ಪೂಜೆ ಮಾಡಿಸ್ಕೊಂಡು ಇವಾಗ ಊಟಕ್ಕೆ ಹೊರಟ್ವಿ. ಅಲ್ಲಿಂದ ಬಂದಾದ್ಮೇಲೆ ನೋಡಿ, ಇಲ್ಲಿ ಪ್ರಸಾದ ಕೊಡ್ತಾ ಇದ್ದಾರೆ, ಕೋಸಂಬರಿ ಇಟ್ಟಿದ್ದಾರೆ, ಪಾಯಸ ಇಟ್ಟಿದ್ರು. ನಾನು ಪಾಯಸನ ತಗೊಳ್ಳಿಲ್ಲ, ಹಾಗೆ ಅನ್ನ ಸಾಂಬಾರನ್ನ ಊಟ ಮಾಡಿದೆ. ಇಲ್ಲಿಂದ ಊಟ ಮಾಡಿಕೊಂಡು ಮನೆಗೆ ಹೋಗ್ತಾ ಇದ್ದೀವಿ. ನಾವು ಊಟ ಎಲ್ಲ ಮುಗಿಸ್ಕೊಂಡು ಇವಾಗ ಮನೆಗೆ ಹೋಗ್ತಾ ಇದ್ದೀವಿ. ಸಾರು ತಗೊಂಡು ಹೋಗ್ತಾ ಇದ್ದೀವಿ. ಪಾಯಸ ಚೆನ್ನಾಗಿತ್ತು, ಸಾರು ಚೆನ್ನಾಗಿತ್ತು, ಸಾಂಬಾರು ಎಲ್ಲ ತಗೊಂಡು ಹೋಗ್ತಾ ಇದ್ದೀವಿ. ಮಸ್ತಾಗಿ ಸಾರು ಮಾಡಿದ್ರೇನು, ಕಾಳು ಮಸ್ತಾಗಿ ಕೊಟ್ಟರು. ಅಲ್ಲಿ ಅವರು ಇದೇನಪ್ಪ ಇವರು ಊಟ ಮಾಡ್ಕೊಂಬಂದಲ್ಲ ತಗೊಂಬಂದವ್ರೆ ಅನ್ಕೊಂಬಿಡ್ರಿ. ಯಾಕೆಂದರೆ ಅಲ್ಲಿ ಅವರು ತಗೊಂಡು ಹೋಗ್ಲಿ ಅಂತಾನೆ ಸಾಂಬಾರು ಮಾಡಿರ್ತಾರೆ, ಜಾಸ್ತಿನೇ ಮಾಡಿರ್ತಾರೆ. ಇದು ಊರಿಂದ ಬರುವ ಥರ ಅಲ್ವಾ, ಒಬ್ರದ್ದೇ ಅಲ್ವಲ್ಲ, ಊರೆಲ್ಲರೂ ಎತ್ಕೊಂಡು ಮಾಡಿರ್ತಾರಲ್ಲ. ಅದಕ್ಕೆ ಏನೇನು ಮಾಡಿಸಿದ್ರು ಅಂದರೆ ಪಾಯಸ, ಅನ್ನ ಸಾರು, ಮಜ್ಜಿಗೆ, ಕೋಸಂಬರಿ ಎಲ್ಲ ಮಾಡಿಸಿದ್ರು. ಊಟ ಮಾಡ್ಕೊಂಡು ಇವಾಗ ಹೋಗ್ತಾ ಇದ್ದೀವಿ. ನನ್ನ ಮಗಳು ಎಷ್ಟು ಚೆನ್ನಾಗಿ ರೆಡಿ ಆಗಿದ್ದಾಳೆ ಇವತ್ತು. ಹಾಯ್ ಫ್ರೆಂಡ್ಸ್ ಮಾಡು, ಮುಖ ನೋಡೋಣ. ಅನ್ನ ಊಟ ಆಯ್ತಾ? ಆಯ್ತಾ? ಇವತ್ತೇ ಇಷ್ಟು ಫಸ್ಟ್ ಚೆನ್ನಾಗಿ ರೆಡಿಯಾಗಿರೋದು, ಯಾವತ್ತೂ ರೆಡಿಯಾಗಿಲ್ಲ ಅವಳು. ಊಟ ಎಲ್ಲ ಮಾಡ್ಕೊಂಬಂದವಳು. ಇವಾಗ ಊರೊಳಕ್ಕೆ ದೇವಸ್ಥಾನಕ್ಕೆ ಆಟ ಆಡಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀವಿ. ಅಲ್ಲಿ ದೇವಸ್ಥಾನದಲ್ಲೆಲ್ಲ ಊಟ ಮಾಡ್ಕೊಂಬಿಟ್ಟು ಇವಾಗ ಊರೊಳಗೆ ಹೋಗ್ತಾ ಇದ್ದೀವಿ ಮಕ್ಳನ್ನ ಆಡಿಸ್ಕೊಂಬರಕ್ಕೆ. ಅಲ್ಲೊಂದು ಸ್ವಲ್ಪ ಹೊತ್ತು ಇಲ್ಲಿ ತೋಟದ ಮನೆ ಅಲ್ವಾ, ಯಾವ ಮಕ್ಕಳು ಇರಲ್ಲ, ಅದಕ್ಕೆ ಅಲ್ಲಿ ಊರೊಳಗಡೆ ಹೋಗ್ತಾ ಇದ್ದೀವಿ. ಅಲ್ಲೊಂದು ಸಾಯಂಕಾಲ 4:15-5 ಗಂಟೆ ತನಕ ಮಕ್ಕಳನ್ನ ಆಡಿಸ್ಕೊಂಡು ಅಲ್ಲಿಂದ ಬರ್ತೀವಿ. ಇವಾಗ ಸದ್ಯಕ್ಕೆ ಎಲ್ಲರೂ ಹೋಗ್ತಾ ಇದ್ದೀವಿ. ನಮ್ಮಮ್ಮ ಮತ್ತು ಚಿಕ್ಕನು ಮುಂದೆ ಹೋಗ್ತಾ ಇದ್ದಾರೆ. ನಿಧಿ ಡ್ಯಾನ್ಸ್ ಆಡ್ಕೊಂಡು ಹೋಗ್ತಾ ಇದ್ದಾಳೆ. ಹಾಯ್ ಮಾಡು ನಿಧಿ. ಹಾಯ್ ಫ್ರೆಂಡ್ಸ್. ಅವಳಿಗೆ ಜಾಸ್ತಿ ಹಾಯ್ ಫ್ರೆಂಡ್ಸ್ ಅಂತ ಇಷ್ಟ. ನೋಡಿ, ಅವಳು ಹತ್ತಿಲಿ ಹೆಂಗೆ ಕೈನ ಮಾಡ್ಕೊಂಡವಳೆ ಅಂತ. ಹತ್ತಿ ಬೀಜ ಇರ್ತಲ್ಲ, ಬೀಜದಿಂದ ಅದು ಕೈನ ಚುಚ್ಕೊಂಡಿದ್ದಾಳೆ. ಇನ್ನು ಅವನು ಸ್ವಲ್ಪ ಹೊಳ್ತಾನೆ ಇದ್ದಾನೆ, ಯಾಕೆ ಅಂದರೆ ಬೆಳಗ್ಗೆ ಕುಕ್ಕರ್ಗೆ ಮುಟ್ಟಿ ಕೈ ಸುಟ್ಕೊಂಡಿರೋದ್ರ ಕಾರಣ. ಈ ವಿಡಿಯೋ ನಾಳೆ ಬರುತ್ತೆ. ಹಾಯ್ ಮಾಡಿ ಚಿರೀಶ್. ನೋಡ್ರಿ, ಬೇಗ ಹೋಗೋಣ, ಸಾಯಂಕಾಲ ಐತೆ, ಮಳೆ ಬರಂಗೆ ಆಯ್ತು. ಬೇರೆ ಇವಳಿಗೆ ಊರೊಳಗೆ ಹೋಗೋದು ಅಂದರೆ ಖುಷಿ, ಅಲ್ಲಿ ಆಟ ಆಡ್ಬೋದು ಅಂತ. ಮುಂದೋಡ್ಕೊಂಬಗಿಣಿ. ಊರೊಳಗಡೆ ಇದೊಂದು ಬ್ಯಾಗು, ಅವ್ರ ಬಟ್ಟೆ, ನೀರು ಎಲ್ಲ ತಗೊಂಡು ಹೋಗ್ತೀವಿ. ಅಲ್ಲೊಂದು ಅರ್ಧ ಗಂಟೆ ಅಥವಾ 1 ಗಂಟೆ
ಅಷ್ಟೇ ಆಡಿಸ್ಕೊಂಬರ್ತೀವಿ ಸಾಯಂಕಾಲ ಅಷ್ಟೊತ್ತಿಗೆ. ಅವಳಿಗೆ ಹಾಲು ಕುಡಿಯೋ ಅಷ್ಟೊತ್ತಿಗೆ ಅವಳಿಗೆ ಬಂದ್ಬಿಟ್ಟು ಹಸಿಂದು ಹಾಲು ಕರೆದಿರ್ತಾರೆ, ಹಾಲು ಕಾಸು ಮುಗೀತು. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಧನ್ಯವಾದಗಳು, ಥ್ಯಾಂಕ್ ಯು. ಮತ್ತೆ ಸಿಗ್ತೀನಿ.